ಚಲನಚಿತ್ರ ಹಿನ್ನೆಲೆ ಗಾಯಕಿ ತಾಯಿ ಎಸ್ ಜಾನಕಿಯವರು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮಗೆಲ್ಲರೂ ಕೂಡ ದುಃಖವಾಗಿದೆ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಜನಪ್ರಿಯತೆ, ಎಲ್ಲರ ಪ್ರೀತಿ, ಅಭಿಮಾನ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸುಮಾರು 17 ಭಾಷೆಗಳಲ್ಲಿ ತೆಲುಗು, ಹಿಂದಿ, ಕನ್ನಡ, ಮರಾಠಿ, ಪಂಜಾಬಿ 17 ಭಾಷೆಗಳಲ್ಲಿ ಒಂದು 50,000 ಹಾಡುಗಳನ್ನು ಹಾಡಿರ್ತಕ್ಕಂಥ ಏಕೈಕ ನಾದಸ್ವರ ನಾಯಕಿ ಅವ್ರು ಯಾರು ಇದ್ದರೆ ಎಸ್ ಜಾನಕಿಯವರು. ಅವರಿಗೆ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಮಹಿಳೆ ಎಸ್ ಜಾನಕಿಯವರು. ಅವರಿಗೆ ಹಲವಾರು 28-30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿವೆ. ಆ ರೀತಿಯ ನಮ್ಮ ಭಾರತ ದೇಶದ ಒಬ್ಬ ಅತ್ಯುನ್ನತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು. ನಾವು ಯಾವತ್ತೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ, ಎಸ್ ಜಾನಕಿಯವ್ರನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಬೇಕು, ನೆಮ್ಮದಿಯನ್ನು ಕೊಡಬೇಕು. ಎಲ್ಲ ಅವರ ಚಲನಚಿತ್ರ ನಟ ನಟಿಯರು, ಹಿನ್ನೆಲೆ ಗಾಯಕರು, ಹಿನ್ನೆಲೆ ಗಾಯಕಿಯರು ಅವರೆಲ್ಲರೂ ಕೂಡ ಇವರ ಅಭಿಮಾನಿಗಳು. ಅವರು ಕೂಡ ದುಃಖವನ್ನು ಸಂತೈಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಆ ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಆ ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ. ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೈಸೂರಲ್ಲಿ ನಾನು 2-3 ಸಾರಿ ಭೇಟಿ ಮಾಡಿದ್ದೀನಿ. ಅಲ್ಲಿ ತೋಟದ ಮನೆಯಲ್ಲ ಇದ್ದರು, ಬನ್ನೂರು ರೋಡಲ್ಲಿ. ನಾವು 2-3 ಸಾರಿ ಬನ್ನೂರು ತೋಟದಲ್ಲಿ ಹೋಗಿ ಮಾತಾಡಿಸಿ ಅವ್ರ ಜೊತೆ ಊಟ ತಿಂಡಿ ಎಲ್ಲ ಮಾಡಿದ್ದೀವಿ. ಆ ತೋಟದ ಮನೆಯಲ್ಲೇ ಇದ್ದರು, ಒಬ್ಬರೇ. ಅಷ್ಟು ಚೆನ್ನಾಗಿದ್ರು ಅಲ್ಲಿ, ಆರೋಗ್ಯ ಕಾಪಾಡ್ಕೊಂಡು. ಇತ್ತೀಚೆಗೆ ಮೈಸೂರಿನಲ್ಲಿ ಬಂದಿದ್ದರು ಮನೆಯಲ್ಲಿ ಅಂತ ಕೇಳಿದ್ದೆ. ಮೈಸೂರು ಮನೆಗೆ ಬಂದಮೇಲೆ ಭೇಟಿ ಮಾಡಿರಲಿಲ್ಲ. ಆ ಬನ್ನೂರು ರೋಡಲ್ಲಿ ಇಲ್ಲೇ ಪರ್ಮನೆಂಟಾಗಿ ಶಾಶ್ವತವಾಗಿ ಎಸ್ ಜಾನಕಿಯವರು ಇಲ್ಲೇ ಮೈಸೂರಿನ ಪ್ರೀತಿ ಅಭಿಮಾನ ಅವ್ರಿಗೆ ಕೊನೆ ಅಂತ್ಯದ ಕಾಲದವರು ಕೂಡ ಇತ್ತು. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಮೈಸೂರಿನಲ್ಲೇ ನಿಧನರಾಗಿ ತಮಗೆಲ್ಲೂ ಕೂಡ ಗೊತ್ತಿದೆ. ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ರಾಜ್ಕುಮಾರು, ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಸ್ ಜಾನಕಿಯವರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಇವರೆಲ್ಲರೂ ಕೂಡ ಈ ನಾಡಿನ, ಈ ರಾಷ್ಟ್ರದ ಎಲ್ಲ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.